ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರುವ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಇವತ್ತು ದಕ್ಷಿಣ ಕರ್ನಾಟಕದ ಒಂದು ಪ್ರಮುಖವಾದ ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ. ಅದು ಇಡೀ ಕರ್ನಾಟಕಕ್ಕೆ ಅನ್ವಯ ಆಗುತ್ತೆ. ಯಾಕಂದರೆ 2023ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಗುದ್ದಾಟ ಯಾಕೆ? ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆನ್ನುವ ಆಸೆ, ಅದಕ್ಕೆ ತಣ್ಣೀರು ಎರಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈಗಾಗಲೇ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ರಿಂಗ್ ಮಾಸ್ಟರ್ ಆಗಿ, ಒಂದು ಗಾಡ್ ಫಾದರ್ ಆಗಿ, ಕರ್ನಾಟಕ ಕಂಟ್ರೋಲಿಂಗ್ ರಾಜಕಾರಣ ಆಗಿ DK ಶಿವಕುಮಾರ್ಗೆ 2.5 ವರ್ಷ ಮುಖ್ಯಮಂತ್ರಿ ಕೊಟ್ಟರೆ ಏನು ತ್ರಾಸಾಗುತ್ತೆ ಸಿದ್ದರಾಮಯ್ಯನವರೇ ನಿಮಗೆ? ನೀವು ಪ್ರತಿಯೊಂದಕ್ಕೆ ಹಸ್ತಕ್ಷೇಪ ಮಾಡ್ತಾ ನಿಮ್ಮ KPCC ಅಧ್ಯಕ್ಷರ ವಿರೋಧವೇ ನೀವು ಬ್ಯಾಟಿಂಗ್ ಮಾಡಿದರೆ ಅದು ನಿಮ್ಮ ಸಂಘಟನೆಗೆ ಚ್ಯುತಿ ಬರುತ್ತೆ. ಯಾಕಂದರೆ DK ಶಿವಕುಮಾರ್ ಪಕ್ಷವನ್ನು ಬೇರೆ ಮಟ್ಟದಿಂದ ಇವತ್ತು ಸಂಘಟನೆ ಮಾಡ್ತಾ ಇದ್ದಾರೆ. ದಕ್ಷಿಣ ಕರ್ನಾಟಕ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಾಗೂ ಸಹಿತ ಸಿಂದಗಿ ಮೊನ್ನೆ ಬಂದಾಗ ಅವ್ರ ರ್ಯಾಲಿ ನೋಡಿದರೆ ಎಲ್ಲರೂ ಒಂದು ಮೆಚ್ಚುಗೆ ವ್ಯಕ್ತಪಡಿಸಾಕತ್ತಾರ. ನೀವು ಏನು ಮಾಡ್ರಿ ಸಿದ್ದರಾಮಯ್ಯನವರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ 2.5 ವರ್ಷ DK ಶಿವಕುಮಾರ್ ಕೊಡಿ, 2.5 ವರ್ಷ MB ಪಾಟೀಲ್ ಗೌಡರು ಕೊಡಿ. ಉತ್ತರ ಕರ್ನಾಟಕದಿಂದ 60-70 ಶಾಸಕರು ತರುವಂಥ ಶಕ್ತಿ MB ಪಾಟೀಲ್ಗಿದ್ರೆ 60-70 ಶಾಸಕರು ನೀವು ಮತ್ತು ಎಲ್ಲರೂ ಕೂಡಿ 60-70 ಆ ಕಡೆಯಿಂದ ತಂದರೆ 130-40 ಸೀಟು ಕಾಂಗ್ರೆಸ್ಗೆ ಬರುತ್ತೆ. ಆದರೆ ಕಾಂಗ್ರೆಸ್ದಲ್ಲೇ ನೀವು ಒಡಕುಂಟು ಮಾಡಿ ಈ ವೇದಿಕೆಯನ್ನೇ ಕುಸಿದು ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ಸಿದ್ದರಾಮಯ್ಯ ನಿಮಗೆ ಶೋಭೆ ಬರೋಲ್ಲ. ಯಾಕೆಂದರೆ 5 ವರ್ಷ ನಿಮಗೆ ಸರ್ಕಾರ, ಜನತೆ, ಕರ್ನಾಟಕದ 6.5 ಕೋಟಿ ಜನತೆ ನಿಮ್ಮನ್ನು ನೆನೆಸುತ್ತೆ. ನೀವು ಮಾಡಿದ ಯೋಜನೆಗಳು ಸಂಪೂರ್ಣ ಯಾವುದೂ ಇನ್ನೂ ಮರ್ತಿಲ್ಲ ಜನ. ನೀವು ಮತ್ತೆ ನಿಮ್ಮ ಸರ್ಕಾರವನ್ನು ಆಡಳಿತಕ್ಕೆ ತನ್ನಿ. ಅಲ್ಲಿ ಪ್ರಮುಖ DK ಶಿವಕುಮಾರ್ ಮತ್ತು MB ಪಾಟೀಲ್ರಂಥವ್ರನ್ನ ಮುಖ್ಯಮಂತ್ರಿ ಮಾಡುತ್ತೇವೆ ಅಂತ ಘೋಷಣೆ ಮಾಡಿ, ಆ ಘೋಷಣೆ ಮಾಡಿದರೆ ನೀವು ಅಲ್ಲಿ ನಿಮ್ಮ ಹಳೆ ಯೋಜನೆಗಳನ್ನು ಇವು ಜಾರಿಗೆ ಬರಬೇಕನ್ನೋದು ನಿಮ್ಮ ರಿಮೋಟ್ ಕಂಟ್ರೋಲ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಇಲ್ದಿದ್ರೆ ನೀವು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಹೋದರೆ ಮುಂದಿನ ಪ್ರಧಾನಮಂತ್ರಿ ಆಗೋದು ನೀವು ಖಚಿತ ಅಂತ ನಾವು ಈಗಾಗಲೇ ಕನಿಷ್ಠ 5-6 ಸುದ್ದಿಗಳನ್ನ ಪ್ರಸಾರ ಮಾಡಿದ್ದೀವಿ. ಅದಕ್ಕೆ ಕರ್ನಾಟಕದ ಜನತೆ, ಲಕ್ಷಾಂತರ ಜನತೆ ಅದನ್ನು ಲೈಕ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ, ನಮಗೆ ಫಾಲೋ ಸಹಿತ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಅಲ್ಲ, ಈಗ ಭಾರತ ದೇಶಕ್ಕೆ ಇಂಥ ಗಂಡಾಂತರ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಬೇಕು. ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಧುಮುಕಬೇಕು. ದಕ್ಷಿಣ ಭಾರತದ 7-8 ರಾಜ್ಯದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂಥ ಶಕ್ತಿ ಸಿದ್ದರಾಮಯ್ಯಗೆ ಮಾತ್ರ ಇದೆ. ಸಿದ್ದರಾಮಯ್ಯನ ಶಕ್ತಿ ಇವತ್ತು ಕೇಂದ್ರ ಸಹಿತ ನೋಡಿದೆ. ಮೋದಿ ಅವರನ್ನು ಎದುರೇಟು ಕೊಡಲಿಕ್ಕೆ ಒಂದು ತಾಕತ್ತು ಸಿದ್ದರಾಮಯ್ಯನೆಲ್ಲ ಮಾತ್ರ ಇದೆ. ಹಾಗಾದರೆ ಸಿದ್ದರಾಮಯ್ಯನ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡಬೇಕು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ದೆಹಲಿ ಹೈಕಮಾಂಡ್ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದಕ್ಷಿಣ ಭಾರತದ 7-8 ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಪಡಬೇಕು. ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣಕ್ಕೆ ತೆಗೆದುಕೊಳ್ಳಬೇಕು. ಇಲ್ದಿದ್ರೆ ಕರ್ನಾಟಕದಲ್ಲಿ ಮತ್ತೆ ಗೊಂದಲಮಯ ವಾತಾವರಣ ಆಗುತ್ತೆ, ಗುಂಪು ರಾಜಕಾರಣ ಆಗುತ್ತೆ. ಇಲ್ಲಿ DK ಶಿವಕುಮಾರ್ ಗುಂಪು, ಇಲ್ಲಿ ಸಿದ್ದರಾಮಯ್ಯ ಗುಂಪು, ಹೀಗೆಲ್ಲ ಗುಂಪುಗಾರಿಕೆಯಿಂದ ಮತ್ತೆ ಒಡೆದು ಹೋಳಾಗಲಿಕ್ಕೆ ಮತ್ತೆ ನೀವೇ ಕಾರಣೀಭೂತರಾಗ್ತೀರಾ ಸಿದ್ದರಾಮಯ್ಯ ಅವರೇ. ಈಗಾಗಲೇ ನಿಮ್ಮ ಮೇಲೆ ಸರ್ಕಾರ ಬೀಳಿಸಿದ ಆರೋಪ ಸಹಿತ ಇದೆ. ಅದಕ್ಕಾಗಿ ನೀವು ಈಗ ಬಹಳ ನುರಿತ ರಾಜಕಾರಣಿ, ಹಿರಿಯ ರಾಜಕಾರಣಿ, ಬುದ್ಧಿವಂತರು, ಚಾಣಾಕ್ಷರು. ತಕ್ಷಣ ಇಲ್ಲಿ 2.5 ವರ್ಷ ದಕ್ಷಿಣಕ್ಕೆ, 2.5 ವರ್ಷ ಉತ್ತರ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಅಂತ ಇಬ್ಬರ ನಾಯಕರನ್ನ MB ಪಾಟೀಲ್ ಮತ್ತು DK ಶಿವಕುಮಾರನ್ನ ಘೋಷಣೆ ಮಾಡಿದರೆ 130-140 ಖಚಿತ ಶಾಸಕರು ಬಂದು ನಿಮ್ಮ ಮುಂದೆ ಬಂದು ನಿಂತ್ಕೋತಾರ. ಶಾಸಕಾಂಗ ಪಕ್ಷದ ನಾಯಕನಾಗಿ ನೀವೇ ಆಯ್ಕೆ ಮಾಡ್ರಿ. ನಿಮ್ಮ ಹತ್ರನ ಎಲ್ಲ ತಾಕತ್ತು ಶಕ್ತಿ ಐತಿ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಜನತೆಗೆ? ನೀವು ನಂಬರ್ 1 ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ಈ ಸುದ್ದಿ ಬಹಳ ಪ್ರಮುಖ ಸುದ್ದಿ. ಮುಂದಿನ 2023ರ ಭವಿಷ್ಯವನ್ನು ನಾವು ಹೇಳ್ತಾ ಇದ್ದೀವಿ. ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರ್ತೇನೆ. ನಮಸ್ಕಾರ.